ಜೆಸ್ಸಿ ಅನ್ನೋವಂಥ ಹುಡುಗಿ ಕೂಡ ಸ್ನ್ಯಾಪ್ ಚಾಟ್ ಅಂದರೆ ತುಂಬ ಹುಚ್ಚು ಅವಳಿಗೆ. ಎಷ್ಟು ಹುಚ್ಚು ಅಂದರೆ ಒಂದು ವೇಳೆ ಹೋಟೆಲ್ಗೆ ಏನಾದರೂ ತಿನ್ನೋಕೆ ಹೋದ್ರೂ ಆ ಫುಡ್ನ ತಿನ್ನೋದಕ್ಕೂ ಮುಂಚೆ ಅದನ್ನ ಫೋಟೋ ತೆಗೆದ್ಬಿಟ್ಟು ಅದನ್ನ ಸ್ನ್ಯಾಪ್ ಅಪ್ಲೋಡ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಬಿಟ್ಟು ತಿನ್ನೋ ಅಂತ ಅಭ್ಯಾಸ ಅವಳಿಗೆ. ಅಷ್ಟೊಂದು ಅಡಿಕ್ಟೆಡ್ ಸ್ನ್ಯಾಪ್ ಚಾಟ್ಗೆ. ಯಾರನ್ನ ಬೇಕಾದ್ರೂ ಆ್ಯಡ್ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಚಾಟ್ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಬೋದು ಇವಾಗಿನ ಕಾಲದಲ್ಲಿ. ಬಟ್ ಡಿಪೆಂಡ್ಸ್ ಅಪನ್ ನಿಮ್ಮ ಇಷ್ಟ, ಅದು ಚಾಟ್ ಮಾಡ್ಬೇಕಾ ಮಾಡಬಾರ್ದು. ಯಾಕಂದ್ರೆ ಅವ್ರು ಆ್ಯಡ್ ಮಾಡಿದ್ರೆ, ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಬಿಕಮ್ ಫ್ರೆಂಡ್ಸ್. ಸೊ ಅವಳು ಆಲ್ಮೋಸ್ಟ್ ತನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ, ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ಎಲ್ಲರೂ ಆ್ಯಡ್ ಮಾಡ್ಕೊಂಡಿರ್ತಾಳೆ. ಅವ್ರ ಜೊತೆ ಲೈಕ್ ಸ್ನ್ಯಾಪ್ಸ್ ಶೇರ್ ಮಾಡೋವಂಥದ್ದು, ಸ್ಟೋರಿ ಹಾಕೋವಂಥದ್ದೆಲ್ಲ ಮಾಡ್ತಿರ್ತಾಳೆ. ಒಂದಿನ ಅವಳಿಗೊಂದು ರಿಕ್ವೆಸ್ಟ್ ಬರುತ್ತೆ. ನೋಡ್ತಾಳೆ, ಪ್ರೊಫೈಲ್ ನೋಡ್ತಾಳೆ. ಇಟ್ ವಾಸ್ ಅ ಕ್ವೈಟ್ ಅಟ್ರಾಕ್ಟಿವ್ ಪ್ರೊಫೈಲ್. ಅಂದರೆ ಅದನ್ನ ಕಳಿಸಿರುವಂಥ ಹುಡುಗ ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. ಶಿ ಲೈಕ್ ಇಟ್ ದಟ್ ಪ್ರೊಫೈಲ್. ನನಗಂತೂ ಗೊತ್ತಿರೋರಲ್ಲ, ಬಟ್ ಹೀಸ್ ಕ್ವೈಟ್ ಗುಡ್ ಲುಕಿಂಗ್, ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಆ್ಯಡ್ ಬ್ಯಾಕ್ ಮಾಡ್ತಾಳೆ. ಓಕೆ, ಸೊ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಅಲ್ಲಿಂದ ಇವಳೇನೇನು ಆ್ಯಡ್ ಮಾಡಬೇಕು ಟಕ್ ಅಂತ ಮೆಸೇಜ್ ಬರುತ್ತೆ ಆ ಕಡೆಯಿಂದ, ಹಾಯ್ ಅಂತ. ಇವಳು ಕೂಡ ಹೆಲೋ ಅಂತ. ಸೊ ಹೌ ಯು ಅಂತ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಇಬ್ರು ಚೆನ್ನಾಗಿ ಮಾತಾಡ್ತಾರೆ, ಮಾತುಗಳು ಮುಂದುವರಿಯುತ್ತೆ. ಸೊ ಎಷ್ಟರ ಮಟ್ಟಿಗೆ ಮುಂದುವರಿತಂದ್ರೆ ಡೈಲಿ ಇಬ್ರು ಒಬ್ರ ಜೊತೆ ಒಬ್ರು ಚಾಟ್ ಮಾಡದೆ ಇರೋಕ್ಕಾಗಲ್ವೇನೋ. ಇವಳು ಸ್ನ್ಯಾಪ್ಸ್ ತೆಗೆದ್ಬಿಟ್ಟು ಅವನು ಕಳಿಸೋದು, ಅವ್ನು ಸ್ನ್ಯಾಪ್ಸ್ ಕ್ಲಿಕ್ ಮಾಡ್ಬಿಟ್ಟು ಇವಳು ಕಳಿಸೋದು, ತುಂಬ ಕ್ಲೋಸ್ ಆಗ್ಬಿಡ್ತಾರೆ. ಸೊ ಅದಾದ್ಮೇಲೆ ಒನ್ ಡೇ ಅವನು ಕಾಲ್ ಮಾಡಿ ಮಾತಾಡೋಣ ಅಂತ. ಸೊ ಇವಳು ಕೂಡ ಓಕೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾನೆ. ಅಲ್ಲಿ ಸ್ನ್ಯಾಪಲ್ಲೇ ಮಾತಾಡ್ತಾರೆ. ಸೊ ಅವನ ಹೆಸರು ಬಂದ್ಬಿಟ್ಟು ಲೂಯಿಸ್ ಅಂತ ಹೇಳ್ಬಿಟ್ಟು. ಸೇಮ್ ಕಂಟ್ರಿನಲ್ಲೇ ಇರ್ತಾರೆ ಇಬ್ರು. ಓಕೆ, ಅವಳು ಅವನು ಸೇಮ್ ಊರಲ್ಲೇ ಇರ್ತಾರೆ. ಮಾತಾಡ್ತಾನೆ. ಲೂಯಿಸ್ ಹೇಳ್ತಾನೆ ಜೆಸ್ಸಿಗೆ, ಹೇ ಯು ಲುಕ್ ವೆರಿ ಬ್ಯೂಟಿಫುಲ್, ಯು ಲುಕ್ ಇಂಟ್ರೆಸ್ಟಿಂಗ್ ಟು, ವೈ ಕಾಂಟ್ ವಿ ಸ್ಟಾರ್ಟ್ ಅ ಡೇಟ್ ಅಂತ. ಆಗ ಜೆಸ್ಸಿ ಹೇಳ್ತಾಳೆ, ಡೇಟ್? ನೋ ನೋ ನಾಟ್ ನಾವ್. ಇನ್ನೂ ನಾವು ರೀಸೆಂಟಾಗಿ 1 ವೀಕ್ ಆಗಿದೆ ಮಾತಾಡೋದಕ್ಕೆ. ಸಡನ್ನಾಗಿ ಡೇಟ್ ಅಂದರೆ ಹೇಗೆ? ನಿಮಗೆ ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಜಸ್ಟ್ ಯು ಆರ್ ಅ ಸ್ಟ್ರೇಂಜರ್ ಫಾರ್ ಮೀ. ಆಬ್ವಿಯಸ್ಲಿ ವಿ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್ ಹಿಯರ್, ಬಟ್ ಅಂದ್ರೂ ಐ ಕಾಂಟ್ ಕಮ್ ಫಾರ್ ಡೇಟ್ ನಾವು ಅಂತ ಹೇಳ್ತಾಳೆ. ಇಟ್ಸ್ ಓಕೆ ಅಂತ ಲೂಯಿಸ್ ಹೇಳ್ತಾನೆ. ಮತ್ತೆ ಹೀಗೆ ಕಂಟಿನ್ಯೂ ಆಗುತ್ತೆ. 1 ತಿಂಗಳಾಗುತ್ತೆ. ಇಬ್ರು ಇನ್ನೂ ಕ್ಲೋಸ್ ಆಗಿರ್ತಾರೆ, ಲೂಯಿಸ್ ಮತ್ತೆ ಜೆಸ್ಸಿ. ಆಗ ಲೂಯಿಸ್ ಕೇಳ್ತಾನೆ, ಹೇ ಇಟ್ಸ್ ಬೀನ್ 1 ಮಂತ್, ಅಟ್ಲೀಸ್ಟ್ ನಾವ್ ಕ್ಯಾನ್ ವಿ ಮೀಟ್ ಅಂತ. ಸೊ ಜೆಸ್ಸಿ ಒಪ್ಕೋತಾಳೆ, ಓಕೆ ಲೆಟ್ಸ್ ಮೀಟ್ ಅಂತ. ಇಬ್ರು ಒಂದು ಕೆಫೆನ ಫಿಕ್ಸ್ ಮಾಡ್ತಾರೆ ಮೀಟ್ ಮಾಡೋದಕ್ಕೆ. ಜೆಸ್ಸಿ ಅಲ್ಲಿಗೆ ಬರ್ತಾಳೆ. ಬಂದು ಹೇ ಹಾಯ್ ಅಂತ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಹಾಂ, ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತಲ್ವಾ, ಸೊ ಆ ಎಕ್ಸೈಟ್ಮೆಂಟಲ್ಲಿ 1/2 hour ಮುಂಚೆನೇ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು. ಓಕೆ ಅಂಥೇಳಿ ಇಬ್ರು ಮಾತಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಇಬ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗ್ತಾರೆ. ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ತಾರೆ ಅಂದರೆ ಲೈಕ್ ಲೂಯಿಸ್ ಅವಳನ್ನ ಅಲ್ಲೇ ಪ್ರಪೋಸ್ ಮಾಡಿಬಿಡ್ತಾನೆ. ಜೆಸ್ಸಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಲೂಯಿಸ್ಗೆ ಹೇಳ್ತಾಳೆ, ಲೂಯಿಸ್ ಜಸ್ಟ್ ಬಿಕಾಸ್ ಯು ಸೆಟ್ ಟು ಮೀಟ್ ನಾನು ಬಂದಿದ್ದೀನಿ, ಅದನ್ನ ಮೀರಿ ರಿಲೇಷನ್ಶಿಪ್ ಅಂದರೆ ನನ್ನಿಂದ ಆಗೋದಿಲ್ಲ, ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವನ ಅಕೌಂಟ್ನ ಬ್ಲಾಕ್ ಮಾಡ್ತಾಳೆ. ಬಿಕಾಸ್ ಅವಳಿಗೆ ಅನ್ನಿಸ್ತು, ಯಾಕೋ ಇದು ಬೇರೆ ರೂಟಲ್ಲಿ ಹೋಗ್ತಾ ಇದೆ. ಫ್ರೆಂಡ್ಶಿಪ್ ಅಂತ ಸ್ಟಾರ್ಟ್ ಮಾಡಿದ್ರೆ ಇದು ಬೇರೆ ಲೆವೆಲ್ಗೆ ಹೋಗ್ಬಿಟ್ಟು ಅವ್ನು ಪ್ರಪೋಸ್ ಮಾಡ್ತಾ ಇದ್ದಾನೆ ನನಗೆ ಅಂತ ಹೇಳಿ ಬ್ಲಾಕ್ ಮಾಡಿಬಿಡ್ತಾಳೆ. ನೆಕ್ಸ್ಟ್ ಡೇನೆ ಲೂಯಿಸ್ ತುಂಬ ಬ್ರೇಕ್ ಡೌನ್ ಆಗ್ಬಿಡ್ತಾನೆ. ಲೈಕ್ ಅವನಿಗೆ ಆ ಹುಡುಗಿ ತುಂಬ ಇಷ್ಟ ಆಗಿರ್ತಾಳೆ. ಸಡನ್ ಆಗಿ ಅವಳು ರಿಜೆಕ್ಟ್ ಮಾಡಿದ್ದು ಒಂದು ನೋವಾದರೆ ಬ್ಲಾಕ್ ಮಾಡಿದ್ದು ಇನ್ನೊಂದು ನೋವು. ಹಾಗಾಗಿ ಲೂಯಿಸ್ಗೆ ತುಂಬ ಡಿಸಪಾಯಿಂಟ್ ಜೊತೆಗೆ ಕೋಪನೂ ಬರುತ್ತೆ. ಆ್ಯಸ್ ಇಟ್ ಈಸ್ ಜೆಸ್ಸಿ ಡೇ ವರ್ಕ್ ಎಲ್ಲ ಮುಗಿಸ್ಕೊಂಡು, ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡಿರ್ತಾಳೆ. ಮಲ್ಕೊಂಡಿರೋಂಥ ಸಂದರ್ಭದಲ್ಲಿ ಅವಳು ಮಂಚದ ಕೆಳಗೆ ಏನೋ ಸೌಂಡ್ ಬಂದಂಗೆ ಆಗುತ್ತೆ. ಏನು ಅಂತ ಹೇಳ್ಬಿಟ್ಟು ಕೆಳಗಡೆ ನೋಡಿದ್ರೆ ಅಲ್ಲಿ ಲೂಯಿಸ್ ಮಲ್ಕೊಂಡಿರ್ತಾನೆ ಮಂಚದ ಕೆಳಗಡೆ. ಇವಳು ಸಡನ್ ಆಗಿ ನೋಡಿ ಕಿರ್ಚ್ಕೋತಾಳೆ. ಅದೇ ಟೈಮ್ಗೆ ಲೂಯಿಸ್ ಅಲ್ಲಿಂದ ಮಂಚದ ಕೆಳಗಿಂದ ಹೊರಗಡೆ ಬಂದ್ಬಿಟ್ಟು ಅವಳ ಬಾಯಿನ ಗಟ್ಟಿಯಾಗಿ ಮುಚ್ತಾನೆ. ಆಗ ಜೆಸ್ಸಿ ಎಷ್ಟು ಪ್ರಯತ್ನ ಪಟ್ಟರು, ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಲೂಯಿಸ್ ಬಿಡ್ತಾ ಇಲ್ಲ. ತುಂಬ ಫೋರ್ಸ್ಫುಲಿ ಅವನ್ನ ದಬ್ಬಿಟ್ಟು ಡೋರ್ ತೆಗಿಯೋಕೆ ಹೋಗ್ತಾಳೆ. ಡೋರ್ ಲಾಕ್ ಆಗಿದೆ. ಲೂಯಿಸ್ ಅವಳನ್ನ ಹೋಗ್ಬಿಟ್ಟು ಡೋರ್ ತೆಗಿಯೋದಕ್ಕೂ ಬಿಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾನೆ ಮತ್ತೆ. ಆಗ ಇವಳು ತುಂಬ ಜೋರಾಗಿ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಪಕ್ಕದ ರೂಮಲ್ಲಿ ಇದ್ದಂತ ಅವ್ರ ಅಪ್ಪ ಅಮ್ಮ ಬರ್ತಾರೆ ಅಲ್ಲಿಗೆ. ಬಂದ್ಬಿಟ್ಟು ಡೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಡೋರ್ ಓಪನ್ ಆಗ್ತಿಲ್ಲ. ಇಲ್ಲಿ ಲೂಯಿಸ್ ಅವಳನ್ನ ಹರಾಸ್ ಮಾಡ್ತಾ ಇದ್ದಾನೆ. ಲೈಕ್ ಹೇಳ್ತಾ ಇದೆ, ನನಗೆ ಪ್ಲೀಸ್ ಜೆಸ್ಸಿ, ಐ ಕಾಂಟ್ ಲೀವ್ ವಿತೌಟ್ ಯು, ಐ ವಾಂಟ್ ಯು, ನನಗೆ ಆಗೋದಿಲ್ಲ, ನೀನು ಬಿಟ್ಟಿರೋಕ್ಕಾಗಲ್ಲ, ನೀನು ನನ್ನ ಬ್ಲಾಕ್ ಮಾಡಬಾರ್ದಾಗಿತ್ತು, ನಾವಿಬ್ರು ಮಾತಾಡಬೇಕು. ಹೀಗೆ ತುಂಬ ಮಾತಾಡ್ತಾ ಇದ್ದಾನೆ, ಹರಾಸ್ ಮಾಡ್ತಾ ಇದ್ದಾನೆ ಫಿಸಿಕಲಿ ಕೂಡ. ಅವಳು ಕೂಗ್ತಾ ಇದ್ದಾಳೆ, ಬಿಡ್ತಾ ಇಲ್ಲ. ಎಷ್ಟು ನೋವಾದರೂ ಬಿಡ್ತಾ ಇಲ್ಲ ಅವಳನ್ನ. ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ. ಅದೇ ಟೈಮ್ಗೆ ಅವ್ರ ಅಪ್ಪ ಅಮ್ಮ ಪೊಲೀಸಿಗೆ ಫೋನ್ ಮಾಡ್ತಾರೆ. ಸೊ ಅವರಪ್ಪ ಪೊಲೀಸ್ ಬರೋವರೆಗೂ ಲೇಟ್ ಆಗುತ್ತೆ, ಮತ್ತೆ ನನ್ನ ಮಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಡೋರ್ನ ಹೊಡಿತಾರೆ. ಹೊಡೆದಿದ್ದೇ ತಡ ಡೋರ್ ಓಪನ್ ಆಗುತ್ತೆ. ಆದ ತಕ್ಷಣನೇ ಲೂಯಿಸ್ ಶಾಕ್ ಆಗಿ ನಿಂತ್ಕೊಂಡು ಅವ್ನು ಯಾವ ಕಡೆಯಿಂದ ಬಂದಿರ್ತಾನೆ, ವಿಂಡೋ ಜಂಪ್ ಮಾಡಿ ಬಂದಿರ್ತಾನೆ. ಆ ವಿಂಡೋ ಕಡೆ ಹೋಗ್ತಾ ಇರ್ಬೇಕು. ಅಷ್ಟರಲ್ಲಿ
ಪೊಲೀಸ್ ಬರ್ತಾರೆ ಕೆಳಗಡೆ. ಬಂದಿದ್ ನೋಡಿ ಇವ್ನಿಗೆ ಶಾಕ್ ಆಗಿ ತಪ್ಪಿಸ್ಕೊಳಕ್ ದಾರಿ ಇಲ್ಲ, ಯಾಕಂದ್ರೆ ಅದೇ ಎಂಟ್ರೆನ್ಸ್ ಅಲ್ಲಿ ಪೊಲೀಸ್ ನಿಂತ್ಕೊಂಡಿದ್ದಾರೆ, ಗೇಟ್ ಹತ್ರ ನಿಂತ್ಕೊಂಡಿದ್ದಾರೆ. ಈ ಕಡೆ ಅವ್ರ ಅಪ್ಪ ಬಂದ್ಬಿಟ್ಟು ಅವನ್ನ ಹಿಡ್ಕೊಂಡು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ, ಹೌ ಡೇರ್ ಯು ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಪೊಲೀಸ್ ಬರ್ತಾರೆ, ಅವ್ರು ಲೂಯಿಸ್ನ ಅರೆಸ್ಟ್ ಮಾಡ್ತಾರೆ. ಸೊ ಇದು ಒಂದು ಶಾರ್ಟ್ ಸ್ಟೋರಿ ಆಗಿತ್ತು ಸ್ನ್ಯಾಪ್ ಚಾಟ್ ಬಗ್ಗೆ. ಸೊ ಸ್ನ್ಯಾಪ್ ಚಾಟ್ ಆಬ್ವಿಯಸ್ಲಿ ಇಟ್ಸ್ ಅ ಗುಡ್ ಆ್ಯಪ್. ಹೆಂಗ್ ಗೊತ್ತಾಯ್ತು ಅವ್ನಿಗೆ ಅವಳ ಅಡ್ರೆಸ್ ಅಂತ ಕೇಳಿದ್ರೆ ಅಲ್ಲಿ ಲೊಕೇಶನ್ ಇತ್ತು ಗುರು. ಓಕೆ, ಸ್ನ್ಯಾಪ್ ಚಾಟ್ ಅಲ್ಲಿ ಲೊಕೇಶನ್ ಕೂಡ ನಾವೇನ್ ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಹಾಗಾಗಿ ಅವ್ನು ಈಸಿಯಾಗಿ ಅವಳ ಮನೆಗೆ ಬಂದು ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅವ್ನಿಗೆ ಇನ್ನೂ ಈಸಿ ಆಯಿತು. ಸೊ ಯಾವುದೇ ಆಗಲಿ ಆ್ಯಪ್ಸ್ನ ಯೂಸ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರ್ಬೇಕು. ಅದರಲ್ಲೂ ಆನ್ಲೈನ್ ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ಇನ್ನೂ ಹುಷಾರಾಗಿರ್ಬೇಕು. ಇಲ್ಲ ಅಂದರೆ ಜೆಸ್ಸಿಗಾದ ಗತಿನೇ ಬೇರೆ ಹುಡುಗಿರಿಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.